ಊಟ ಮಾಡಕ್ ಹೋಗ್ತಾ ಇದ್ವಿ, ರೋಡಲ್ಲಿ ಆಕ್ಸಿಡೆಂಟ್ ಆಗಿತ್ತು ವೀರಸಂದ್ರ ಸಿಗ್ನಲ್ ಹತ್ರ. ಬೆಳಗ್ಗೆ ಎದ್ದು ಫಸ್ಟ್ ಬ್ರಷ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಅಡುಗೆ ಎಲ್ಲ ಮಾಡ್ತಾ ಇತ್ತು ನಮ್ಮ ಆಟೋ. ಅದಾದ್ಮೇಲೆ ಚೆನ್ನಾಗಿ ತಿನ್ಕೊಂಡು ನಾನು ಮತ್ತೆ ನಮ್ಮ ಆಟ್ಗೂ ತಿನ್ಸ್ಬಿಟ್ಟು ಅದಾದ್ಮೇಲೆ ರೆಡಿ ರೆಡಿ ಆಗ್ಬಿಟ್ಟು ಫಸ್ಟು ಬಾಯ್ ಅಂದ್ಬಿಟ್ಟು ನಮ್ಮ ಆಟ್ಗೆ ಅಲ್ಲಿಂದ ಬಂದೆ. ನಾನು ಗಾಡಿ ಹತ್ರ ಬಂದ್ಬಿಟ್ಟು ಫಸ್ಟ್ ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಿ ಅಂತಂದರೆ ಸೈಬರ್ ಪಾರ್ಕ್ ಹತ್ರ ಹೋಗಿ ಫಸ್ಟ್ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಹೋಗ್ಬಿಟ್ಟು ಫಸ್ಟು ಅಂಜಿ ಎಲ್ಲ ಬಂದಿದ್ದ, ಒಂದು ರೀಲ್ಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಮತ್ತೆ ಇನ್ನು ಬಾಯ್ಸ್ ಬಂದರು. ಅದಾದಮೇಲೆ ನಮ್ಮ ಡೈರೆಕ್ಟರ್ ರಾಜು ಬಂದ. ಅದಾದ್ಮೇಲೆ ಎಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಮತ್ತೆ ಧನುದು ವಿಡಿಯೋ ಮಾಡ್ಕೊಂಡು ಹಂಗೆ ರೀಲ್ಸ್ ಮಾಡ್ತಾ ಇದ್ವಿ, ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಅವನು ಪ್ರಸಾದ್ ಬಂದ, ಅವನು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಒಂದು ರೀಲ್ ಮುಗೀತು. ಫೈನಲಿ ಕಂಪ್ಲೀಟ್ ಆಯಿತು ಆ ರೀಲ್. ಇನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಎಲ್ಲ ಮುಗಿದ್ಮೇಲೆ ಮತ್ತೆ ಅಲ್ಲಿ ಹೊಟ್ಟೆ ಹಸಿತಂತ ಹೋದ್ವಿ ಊಟಕ್ಕೆ ಹೋಗುವಾಗ ವೀರಸಂದ್ರ ಸಿಗ್ನಲ್ ಹತ್ರ ಆಕ್ಸಿಡೆಂಟ್ ಆಗಿತ್ತು. ಫುಲ್ಲು ಜಾಮ್ ಆಗೋಗಿತ್ತು. ಏನಾಗಿತ್ತು ಅಂತ ಗೊತ್ತಿಲ್ಲ. ಹಂಗೆ ವಿಡಿಯೋ ಮಾಡ್ಕೊಂಡೆ. ಅದಾದ್ಮೇಲೆ ಮತ್ತೆ ಹೋಟ್ಲ್ ಹತ್ರ ಹೋದ್ವಿ. ಫಸ್ಟು ರೈಸ್ ತೊಗೊಂಡ್ವಿ, ಪರೋಟ ತೊಗೊಂಡ್ವಿ. ಅದಾದಮೇಲೆ ನಾನು ಪರೋಟ ಎಲ್ಲ ಚೆನ್ನಾಗಿ ತಿನ್ಕೊಂಡು ಅದಾದಮೇಲೆ ಮತ್ತೆ ಧನು ಗಾಡಿಯಲ್ಲಿ ಮತ್ತೆ ಅಲ್ಲಿಂದ ನಮ್ಮ ಮನೆ ಹತ್ರ ಬಂದ್ವಿ. ಮತ್ತೆ ಅಲ್ಲಿಂದ ಬೆಕ್ ತೊಗೊಂಡೋದ್ರು ನಮ್ಮ ವ್ಯೂವರ್ಸು. ಅವ್ರನ್ನ ಬೆಕ್ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ನೀರೆಲ್ಲ ನೀರೆಲ್ಲ ಚೆನ್ನಾಗಿ ಕುಡ್ಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಶೂಟ್ಗೆ ಸ್ಟಾರ್ಟ್ ಆಗೋದ್ವಿ. ಇನ್ನೊಂದು ರೀಲ್ ಇತ್ತಲ್ಲ ಅದಕ್ಕೆ. ಅದಾದಮೇಲೆ ಮತ್ತೆ ಅಲ್ಲಿ ಸ್ಟಾಪ್ ಆಯಿತು. ಆಮೇಲೆ ಆಂಟಿ ಬಂದ್ಬಿಟ್ಟು ಅದಾದಮೇಲೆ ಮತ್ತೆ ದೀಪಿಕಾ ಬಂತು. ಮತ್ತೆ ಆಂಟಿಗೆ ಬೆಕ್ಕೆಲ್ಲ ಕೊಟ್ಬಿಟ್ಟು ಅವ್ರು ನನಗೊಂದು ಬೆಕ್ ಬೇಕು ಅಂತ ಕೇಳ್ತಿದ್ರು. ಅದಕ್ಕೆ ಬೆಕ್ ಸಿಕ್ಕಿತ್ತು, ಅದಕ್ಕೆ ಬೆಕ್ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ನಮ್ಮ ವ್ಯೂವರ್ಸ್ ಬಂದರು, ಅಲ್ಲೇ ಡ್ರಾಪ್ ಮಾಡಿದ್ರು. ಅವ್ರನ್ನ ವಿಡಿಯೋ ಮಾಡಿಕೊಂಡು ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿದ್ವಿ ರೀಲ್ಸು. ಆ ರೀಲ್ಸ್ ಆಗಲಿಲ್ಲ. ಮತ್ತೆ ಅದಾದ್ಮೇಲೆ ಗಾಡಿ ಬಿದ್ದೋಯ್ತು. ನಮ್ಮ ಮನೆ ಹತ್ರ ಕೂತಿದ್ವಿ. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಟೀ ಬೇಕು ಅಂದ್ಬಿಟ್ಟು ಟೀ ಕರ್ಕೊಂಡು ಹೋಗ್ಬಿಟ್ರು. ಚೆನ್ನಾಗಿ ಟೀ ಕೊಡಿಸಿದ್ರು. ಟೀ ಎಲ್ಲ ಕುಡಿಸಿದ್ಮೇಲೆ ಮತ್ತೆ ಅಲ್ಲಿ ದೀಪಿಕಾ ಬಂತು. ದೀಪಿಕಾ ಜೊತೆ ಮಾತಾಡ್ಸ್ಕೊಂಡಿದ್ದೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ರೀಲು ತಿಪ್ಪೆ ಬಿಸಾಕೋದು. ಆ ರೀಲು ಇನ್ನೂ ಎಡಿಟ್ ಮಾಡಿ ಯಾವಾಗ ಆಗ್ತೀವೋ ಗೊತ್ತಿಲ್ಲ, ಅದು ಡೇಟ್ ಹೇಳೋಕ್ಕಾಗಲ್ಲ ನನಗೂ. ಅದಾದ್ಮೇಲೆ ಮತ್ತೆ ಒಂದು ಕಾಮಿಡಿ ರೀಲ್ ಮಾಡಿದ್ವಿ ಚಳಿದು. ಆ ಚಳಿದು ರೀಲ್ಸು ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ, ಯಾವತ್ತು ಹಾಕ್ತೀನೋ ಗೊತ್ತಿಲ್ಲ. ಮತ್ತೆ ಅಲ್ಲೆಲ್ಲ ರೀಲ್ಸ್ ಎಲ್ಲ ಮುಗೀತು. ರೀಲ್ಸ್ ಮುಗಿದ್ಮೇಲೆ ಎಲ್ಲರಿಗೂ ಬರ್ತೀನಿ ಅಂದ್ಬಿಟ್ಟು ಡ್ಯೂಟಿ ಆನ್ ಮಾಡಿದೆ. ಫಸ್ಟ್ ಡ್ಯೂಟಿ ಬಿತ್ತು. ಫಸ್ಟ್ ಡ್ಯೂಟಿ ಅಲ್ಲ, ಲಾಸ್ಟ್ ಡ್ಯೂಟಿ ಅದು. ವಂಗಸಂದ್ರ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಮನೆ ಕಡೆ ಬರ್ತಾ ಹಂಗೆ ನಾನು ತರಬೇಕಾಗಿತ್ತು ಸ್ವಲ್ಪ ಐಟಮ್ ಉಪ್ಪು ಮತ್ತು ಇನ್ನೊಂದು ಐಟಮ್ ತರಬೇಕಾಗಿತ್ತು. ಆ ಐಟಮ್ನೆಲ್ಲ ಮತ್ತೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮತ್ತೆ ಪೌಡ್ರ್ ತೊಗೊಬಂದ್ಬಿಟ್ಟು ಸೀದಾ ಮನೆ ಹತ್ರ ಹೋದೆ. ಮನೆ ಹತ್ರ ಹೋಗ್ಬಿಟ್ಟು ಫಸ್ಟು ಗಾಡಿ ಪಾರ್ಕ್ ಮಾಡಿದೆ. ಗಾಡಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಆಟೋ ಅಡುಗೆ ಮಾಡ್ತಿತ್ತು. ಅಡುಗೆ ಎಲ್ಲ ಚೆನ್ನಾಗಿ ಇಬ್ಬರು ಗಂಡ ಹೆಂಡತಿ ತಿಂದ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.